ಎಲ್ರಿಗೂ ನಮಸ್ಕಾರ. ಹೇಗಿದ್ರೆ ಎಲ್ಲರೂ? ಕೊರೋನಾ ಇದೆ, ಎಲ್ರಿಗೂ ಹುಷಾರಾಗಿರಿ. ಕೊರೋನಾ ನಿಯಮಗಳನ್ನ ಪಾಲಿಸಿ, ನೆಗ್ಲೆಕ್ಟ್ ಮಾಡಿಬಿಡಿ. ನನ್ನ ಹೆಸರು ಪ್ರಿಯಾಂಕಾ ಕೆ ಅಂತ ಹೇಳಿ. ನಾನು ಕೂಡ ನಿಮ್ಮ ಹಾಗೆ UPSC ಆಸ್ಪಿರೆಂಟ್. ನಾನು ಕೂಡ ಕನ್ನಡ ಮೀಡಿಯಮ್ ಸ್ಟೂಡೆಂಟ್. ಅದಕ್ಕೆ ಪೊಲಿಟಿ, ಎನ್ವೈರ್ನ್ಮೆಂಟ್, ಆರ್ಟ್ ಆ್ಯಂಡ್ ಕಲ್ಚರ್, ವರ್ಲ್ಡ್ ಹಿಸ್ಟ್ರಿ, NCERT 11th ಕ್ಲಾಸಿಂದು, ಇಂಗ್ಲೀಷ್ 11th ಕ್ಲಾಸಿಂದ ಇಂಗ್ಲೀಷ್ನಿಂದ ಕನ್ನಡಕ್ಕೆ ಅರ್ಥೈಸುವ ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತೋ ಮುಖಾಂತರ ಸದಾ ನೋಟಿಫೈ ಆಗಿರಿ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ. ನಿಮಗೆ ಆನ್ಲೈನ್ ಕ್ಲಾಸಸ್ ಬೇಕು ಅಂದರೆ ಈ ನಂಬರ್ಗೆ ವಾಟ್ಸಪ್ನಲ್ಲಿ ಜಾಯಿನ್ ಅಂತ ಮೆಸೇಜ್ ಹಾಕಿ, ನಿಮ್ಮನ್ನ ನಾವು ನಮ್ಮ ಗ್ರೂಪ್ಗೆ ಜಾಯಿನ್ ಮಾಡ್ತೀವಿ. ಹಾಗೆ ಈ PDF ನಿಮಗೆ ಸೆಂಡ್ ಮಾಡ್ತೀವಿ. ಕನ್ನಡದಲ್ಲಿ ನಿತಿನ್ ಸಿಂಘಾನಿಯವರ ಭಾರತೀಯ ಕಲೆ ಮತ್ತು ಸಂಸ್ಕೃತಿ. ನಾನು ಕನ್ನಡದಲ್ಲಿ ನಿತಿನ್ ಸಿಂಘಾನಿಯವರ ಭಾರತೀಯ ಕಲೆ ಸಂಸ್ಕೃತಿ ತುಂಬಾ ಹುಡುಕಿದ್ದೀನಿ. ಫಸ್ಟಿಗೆ ನನಗೆ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದ್ರೆ ಸಿಕ್ಕಿಲ್ಲ. ಒಂದೆರಡು ಸಿಕ್ಕಿದ್ರು ಭೀ ನಮಗೆ ಪಾಯಿಂಟ್ಸ್ ಅಷ್ಟೊಂದು ಕರೆಕ್ಟ್ ಅನ್ನಿಸ್ಲಿಲ್ಲ, ನಮ್ಗೆ ಕಂಫರ್ಟೇಬಲ್ ಅನ್ನಿಸ್ಲಿಲ್ಲ. ಅದಕ್ಕೆ ನಾನೇ ಮಾಡ್ಬೇಕಂತ ಹೇಳಿ ಮಾಡ್ತಾಯಿದ್ದೇನೆ. ಇವಾಗ ನಾನು ಭಾರತೀಯ ವಾಸ್ತುಶಿಲ್ಪ ಯಾವಾಗ ಪ್ರಾರಂಭ ಆಯಿತು, ಶಿಲ್ಪಕಲೆ ಯಾವಾಗ ಪ್ರಾರಂಭ ಆಯಿತು, ಕುಂಬಾರಿಕೆ ಯಾವಾಗ ಪ್ರಾರಂಭ ಆಯಿತು ಅಂತ ಹೇಳಿ ನೋಡ್ಕೋಣ. ಫಸ್ಟಿಗೆ ನಾವು ಇಂಟ್ರೊಡಕ್ಷನ್ ನೋಡ್ಕೋಣ. ಭಾರತೀಯ ವಾಸ್ತುಶಿಲ್ಪ ಯಾವ ರೀತಿ, ಅದರಿಂದ ಯಾವ ಪದದಿಂದ ಬಂದಿದೆ, ಶಿಲ್ಪಕಲೆ ಅನ್ನೋ ಪದ ಯಾವುದಿಂದ ಬಂದಿದೆ, ಹೌದು ಯಾವ್ಯಾವ ಕಾಲದಾಗಿತ್ತು, ಅದ್ರ ವಿಜ್ಞಾನ ಯಾವಾಗ ಪ್ರಾರಂಭ ಆಯಿತು ಎಲ್ಲವನ್ನು ನೋಡ್ಕೋಣ. ಇವಾಗ ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆಯ ಸ್ವಲ್ಪ ಪರಿಚಯ. ವಾಸ್ತುಶಿಲ್ಪ ಎಂಬ ಪದವು ಲ್ಯಾಟಿನ್ ಪದದ ಟೆಕ್ಟನ್ನಿಂದ ಬಂದಿದೆ. ಟೆಕ್ಟನ್ ಎಂದರೆ ಬಿಲ್ಡರ್ ಎಂದರ್ಥ. ವಾಸ್ತುಶಿಲ್ಪ ಎಂಬ ಪದವು ಲ್ಯಾಟಿನ್ ಪದದ ಟೆಕ್ಟನ್ನಿಂದ ಬಂದಿದೆ. ವಾಸ್ತುಶಿಲ್ಪ ಎಂಬ ಪದ ಎದರಿಂದ ಬಂದರೆ ಲ್ಯಾಟಿನ್ ಪದ ಟೆಕ್ಟನ್ ಪದದಿಂದ. ಟೆಕ್ಟನ್ ಅಂದರೆ ಏನ? ಬಿಲ್ಡರ್ ಎಂದರ್ಥ. ಬಿಲ್ಡರ್ ಅಂದರೆ ಏನ? ಒಂದು ಮನೆ ಕಟ್ತಾನಪ್ಪ, ಅವಂಗೂ ಬಿಲ್ಡರ್ ಅಂತಾರ. ಅದು ಬಿಲ್ಡರ್ ಅಂದರೆ ಏನ? ಶಿಲ್ಪಿ. ಶಿಲ್ಪಿ ಅನ್ನೋ ಪದದಿಂದ ವಾಸ್ತುಶಿಲ್ಪ ಎಂಬ ಪದ ಬಂದಿದೆ, ಟೆಕ್ಟನ್. ಅದೇ ರೀತಿ ಈಗ ವಾಸ್ತುಶಿಲ್ಪ ಅನ್ನೋ ಕಾನ್ಸೆಪ್ಟ್ ಯಾವಾಗಿಂದ ಪ್ರಾರಂಭ ಆಯಿತು? ಯಾರಿಗಾದ್ರೂ ಗೊತ್ತದನ? ಇಲ್ಲ. ಈಗೆಲ್ಲ ಬುಕ್ಸ್ ಓದೋರಿಗೆಲ್ಲ ಗೊತ್ತಿರ್ತದೆ. ಈಗ ವಾಸ್ತುಶಿಲ್ಪ ಅನ್ನೋ ಕಾನ್ಸೆಪ್ಟು ಪೆಲೆಲಿಥಿಕ್ ಏಜ್ದಾಗೆ ಇತ್ತು. ಈಗ ಐರನ್ ಏಜ್ದಾಗೂ ಇದೆ. ಯಾವಾಗೂ ವಾಸ್ತುಶಿಲ್ಪ ಅನ್ನೋ ಕಾನ್ಸೆಪ್ಟ್ ಇತ್ತು. ಅದು ಯಾವಾಗ ಪ್ರಾರಂಭ ಆಯ್ತಂದ್ರೆ, ಆರಂಭಿಕ ಮನುಷ್ಯನು ವಾಸಿಸಲು ತನ್ನ ಆಶ್ರಯವನ್ನು ನಿರ್ಮಿಸಲು ಪ್ರಾರಂಭಿಸಿದಾಗ. ಆರಂಭಿಕ ಮನುಷ್ಯನು, ಅರ್ಲಿ ಮ್ಯಾನ್ ಏನು ಮಾಡ್ತಾನೆ, ತನ್ನ ಶೆಲ್ಟ್ರನ್ನು ಇದು ಮಾಡ್ತಾನಲ್ಲ, ಆರಂಭಿಕ ಮನುಷ್ಯನು ತನ್ನ ಆಶ್ರಯವನ್ನು ನಿರ್ಮಿಸಲು ಪ್ರಾರಂಭಿಸಿದ ವಾಸ್ತುಶಿಲ್ಪದ ವಿಜ್ಞಾನವು ಪ್ರಾರಂಭ ಆಗ್ತದೆ. ಅದೇ ರೀತಿ ಶಿಲ್ಪಕಲೆ ಅನ್ನೋ ಪದ ಪ್ರೋಟೋ ಇಂಡೋ ಯುರೋಪಿಯನ್ ಎಂಬ ಕೇಲ್ ಪದದಿಂದ ಬಂದಿದೆ. ಶಿಲ್ಪಕಲೆ ಅನ್ನೋ ಪದ ಪ್ರೋಟೋ ಇಂಡೋ ಯುರೋಪಿಯನ್ನ ಕೆಲ್ ಪದದಿಂದ ಬಂದಿದೆ. ಕೆಲ್ ಅಂದರೆ ಬಾಗುವುದು ಎಂದರ್ಥ, ಬ್ಯಾಂಡ್. ಈಗ ಒಂದು ಡ್ಯಾನ್ಸಿಂಗ್ ಗರ್ಲ್ ನೋಡ್ರಿ, ನೀವು ಡ್ಯಾನ್ಸಿಂಗ್ ಗರ್ಲ್ ಬೆಂಡ್ ಆಗಿರ್ತದೆ, ಹೌದಾ ಅಲ್ಲ? ನಟರಾಜ ಚಿತ್ರಕಲೆ ನೋಡ್ರಿ, ಅದನ್ನೂ ಬೆಂಡಾಗಿ ಇದು ಮಾಡಿರ್ತಾರೆ. ಚಿತ್ರಕಲೆ ಮಾಡೋದ್ರೆ ಬೆಂಡ್ ಇದು ಬಾಗುವುದು, ಒಂದು ಸ್ವಲ್ಪ ಬೆಂಡ್ ಇದು ಲೈನ್ಸ್ ಬೇಕಾಗ್ತವೆ. ಕೆಲ್ ಅಂದರೆ ಏನು? ಬೆಂಡ್ ಅಂತ ಅರ್ಥ. ಶಿಲ್ಪಗಳು ಸಣ್ಣ ಕಲಾಕೃತಿಗಳು. ಶಿಲ್ಪಗಳೇನಾಗಿರ್ತಾವ? ಸಣ್ಣ ಕಲಾಕೃತಿಗಳು. ಅವನು ಕೈಯಿಂದನೂ ಚಿತ್ರಿಸ್ಬೋದು, ಉಪಕರಣಗಳನ್ನು ಯೂಸ್ ಮಾಡ್ಬೋದು, ಇಂಜಿನಿಯರ್ಗಳೂ ಮಾಡ್ಬೋದು. ಅವಕ್ಕೆ ಅಳತೆನೂ ಹಾಕ್ಬೋದು, ಒಂದೊಂದು ಸರ್ತಿ ಅಳತೆ ಇಲ್ದನೂ ಹಾಕ್ಬೋದು. ಅವ್ರು ಜಾಸ್ತಿ ಏನು ಮಾಡ್ತಾರೆ, ಸೌಂದರ್ಯ ಶಾಸ್ತ್ರಕ್ಕೆ ಜಾಸ್ತಿ ಒತ್ತು ಕೊಡುತ್ತಾರೆ. ಈಗ ಡ್ಯಾನ್ಸಿಂಗ್ ಗರ್ಲ್ ಅದು ಯಾವ ರೀತಿ ಇದು ಇರ್ತದೆ, ಮತ್ತು ಕ್ರಾಫ್ಟ್ ಆ್ಯಂಡ್ ಇದು ಎನ್ವೈರ್ನ್ಮೆಂಟಲ್ ಇದು ಪರಿಸರವನ್ನು ಚಿತ್ರಿಸ್ತೀವಿ ಅಂದ್ರೆ ಸೌಂದರ್ಯಕ್ಕೆ ಜಾಸ್ತಿ ಇದು ಮಾಡ್ತದೆ, ಹೆಚ್ಚು ಒತ್ತು ಕೊಡೋದು. ಶಿಲ್ಪಕಲೆ ಸ್ಕಲ್ಪ್ಚರ್ ಅಂದರೆ ಏನು? ಸೌಂದರ್ಯಕ್ಕೆ ಜಾಸ್ತಿ ಒತ್ತು, ಸೌಂದರ್ಯ ಶಾಸ್ತ್ರಕ್ಕೆ ಹೆಚ್ಚು ಸಂಬಂಧಿಸಿದೆ. ಈ ಮುಂದೆ ಒಂದು ನಾವು ಏನು ತಿಳ್ಕೊಂಡಿವಿ? ಈಗ ವಾಸ್ತುಶಿಲ್ಪ ಅನ್ನೋ ಪದ ಎಲ್ಲಿಂದ ಬಂದ ತಿಳ್ಕೊಂಡಿರಿ? ಶಿಲ್ಪಕಲೆ ಅನ್ನೋ ಪದನೂ ಎಲ್ಲಿಂದ ಬಂದು? ವಾಸ್ತುಶಿಲ್ಪ ಅನ್ನೋ ಪದ ಲ್ಯಾಟಿನ್ ಪದ ಟೆಕ್ಟನ್ನಿಂದ ಬಂದ. ಟೆಕ್ಟನ್ ಅಂದರೆ ಏನು? ಬಿಲ್ಡರ್ ಎಂದರ್ಥ. ಶಿಲ್ಪಕಲೆ ಅನ್ನೋ ಪದ ಪ್ರೋಟೋ ಇಂಡೋ ಯುರೋಪಿಯನ್ ಬಂದರೆ ಅದು ಕೆಲ್ನಿಂದ ಬಂದ. ಕೆಲ್ ಅಂದರೆ ಏನು? ಬಾಗೋದು ಎಂದರ್ಥ.
ಈಗ ಏನು ಮಾಡೋಣ ನಾವು ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆ ನಡುವಿನ ವ್ಯತ್ಯಾಸ, ಡಿಫ್ರೆನ್ಸ್ ಬಿಟ್ವೀನ್ ಆರ್ಕಿಟೆಕ್ಚರ್ ಆ್ಯಂಡ್ ಸ್ಕಲ್ಪ್ಚರ್. ಅದ್ರ ನಡುವಿನ ವ್ಯತ್ಯಾಸ ನೋಡ್ಕೋಣ. ಈಗ ನಾವೇನು ತಿಳ್ಕೊಂಡಿರ್ತೀವಿ, ವಾಸ್ತುಶಿಲ್ಪ ಅಂದ್ರೂ ಒಂದೇ, ಶಿಲ್ಪಕಲೆನೂ ಒಂದೇ, ಬಟ್ ಒಂದೇ ಅಲ್ಲ. ತಿಳ್ಕೊರಿ, ವಾಸ್ತುಶಿಲ್ಪ ಅನ್ನೋ ಪದನೂ, ವಾಸ್ತುಶಿಲ್ಪ ಅಂದ್ರೆ ಬೇರೆ, ಶಿಲ್ಪಕಲೆನೇ ಅಂದ್ರೆ ಬೇರೆ. ಅದನ್ನೇ ನಾವು ತಿಳ್ಕೊಣ. ಈಗ ನಾವು ಇಲ್ಲಿ ಗಾತ್ರ ಅನ್ನೋ ಪದ ಹೋಗಿದೆ, ಸೈಜ್ ಆ್ಯಂಡ್ ಸ್ಕೋಪ್. PPT ಮಾಡುವಾಗ ಗಾತ್ರ ಅನ್ನೋ ಪದ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಸೈಜ್ ಆ್ಯಂಡ್ ಸ್ಕೋಪ್ ಅಂದರೆ ಗಾತ್ರ ಮತ್ತು ವ್ಯಾಪ್ತಿ ನೋಡ್ಕೋಣ. ನಾವು ನೋಡಿ, ಈಗ ಆರ್ಕಿಟೆಕ್ಚರ್ದು ಅಂದರೆ ವಾಸ್ತುಶಿಲ್ಪದು, ಅದರ ವಿನ್ಯಾಸ ಹೆಂಗಿರ್ತದೆ. ವಾಸ್ತುಶಿಲ್ಪದ ಕಟ್ಟಡದ ವಿನ್ಯಾಸ ಮತ್ತು ನಿರ್ಮಾಣ ಸೂಚಿಸುತ್ತದೆ. ವಾಸ್ತುಶಿಲ್ಪ ಅಂದರೆ ಕಟ್ಟಡ, ಒಂದು ತಾಜ್ ಮಹಲ್, ಈಗ ರೆಡ್ ಫೋರ್ಟ್, ಇವೆಲ್ಲ ವಾಸ್ತುಶಿಲ್ಪಗಳು. ಓಕೆ. ಶಿಲ್ಪಗಳು ಅಂದ್ರೆ ಅವೇನು ಮಾಡ್ತವೆ, ಶಿಲ್ಪಗಳು ತುಲನಾತ್ಮಕ ಸಣ್ಣ 3 ಆಯಾಮದ ಕಲಾಕೃತಿಗಳು. ನಾವೇನು ಮಾಡ್ತೀವಿ, ಶಿಲ್ಪಗಳನ್ನು 3 ಆಯಾಮವಾಗಿ ಇದು ಮಾಡ್ತೀವಿ. ಒಂದು ಎನ್ವೈರ್ಮೆಂಟಲ್ ಆರ್ಟ, ಇನ್ನೊಂದು ಕರಕುಶಲ ಮತ್ತು ಜನಪದ ಕಲೆ ಅಂದರೆ ಕ್ರಾಫ್ಟ್ ಆ್ಯಂಡ್ ಫೋಕ್ ಆರ್ಟ, ಮಿಕ್ಸ್ಡ್ ಮೀಡಿಯಾ ಆರ್ಟ ಮಿಶ್ರ ಮಾಧ್ಯಮ ಕಲೆ. ಈ ರೀತಿ ನಾವೇನು ಮಾಡ್ತೀವಿ, ಡಿವೈಡ್ ಮಾಡ್ಕೊತೀವಿ ಶಿಲ್ಪಕಲೆಯನ್ನು, ಸ್ಕಲ್ಪ್ಚರ್ನ. ಬಟ್ ವಾಸ್ತುಶಿಲ್ಪ ಏನಿರ್ತದೆ, ಕಟ್ಟಡದ ವಿನ್ಯಾಸ. ಈಗ ನೋಡ್ರಿ, ಚಾರ್ಮಿನಾರ್ ಇದು ಒಂದು ವಾಸ್ತುಶಿಲ್ಪ. ಗೋಲ್ ಗುಂಬಜ ಮತ್ತು ತಾಜ್ ಮಹಲ್ ಮತ್ತು ರೆಡ್ ಫೋರ್ಟ್, ಇವೆಲ್ಲ ಏನಿರ್ತವೆ ವಾಸ್ತುಶಿಲ್ಪಗಳು. ಇದು ನಟರಾಜ ಚಿತ್ರಕಲಾ ಮತ್ತು ಇದು ಏನಿರ್ತವೆ, ನಟರಾಜ ಚಿತ್ರಕಲಾ ಅದು ಎದ್ರೊಳಗೆ ಬರ್ತವೆ, ಶಿಲ್ಪಕಲೆನೇ ಅದು. ಡ್ಯಾನ್ಸಿಂಗ್ ಗರ್ಲ್ ನೋಡಿದಿರಲ್ಲ, ಹರಪ್ಪ ಇದು ಡ್ಯಾನ್ಸಿಂಗ್ ಗರ್ಲ್, ಬ್ರೋಂಜ್ ಇದು, ಅದು ಏನು ಶಿಲ್ಪಕಲೆ. ಇದು ಶಿಲ್ಪಕಲೆಯಿಂದನೇ ಬರ್ತವೆ. ನಾವೇನು ಮಾಡ್ತೇವೆ, ಶಿಲ್ಪಕಲೆಯನ್ನು ಎನ್ವೈರ್ಮೆಂಟಲ್ ಆರ್ಟ ಪರಿಸರ ಕಲೆ, ಮತ್ತು ಕ್ರಾಫ್ಟ್ ಆ್ಯಂಡ್ ಫೋಕ್ ಆರ್ಟ್ ಕರಕುಶಲ ಮತ್ತು ಜನಪದ ಕಲೆ, ಮಿಕ್ಸ್ ಮೀಡಿಯಾ ಆರ್ಟ್ ಅಂಥೇಳಿ 3 ಭಾಗವಾಗಿ ಮಾಡ್ತೀವಿ. ಇದು ಫೋಕ್ ಆರ್ಟ್ ನೋಡಿ, ಇದು ಕೃಷ್ಣ, ಇದೆಲ್ಲ ಏನದ, ಇದು ಫೋಕ್ ಆರ್ಟ್. ಇದೇನದಲ್ಲ, ಇದು ಫೋಕ್ ಆರ್ಟ್. ಇದು ಗೊತ್ತಾಯ್ತಾ. ಇದು ಕೃಷ್ಣ ಕೊಳಲು ಓದ್ತಾನೆ, ಅವನದು ಕೊಲ್ಲ ಎದ್ದ, ಅದಕ್ಕೆ ಏನು ಮಾಡ್ತಾರೆ ಅವರು, ಮೊದಲಿಂದನೇ ಬಂದದೆ ಇದು. ಮೊದಲಿಂದನೇ ಬಂದು ಏನು ಮಾಡ್ಯಾರ, ಈಗ ಬಂದು ಈಗ ಮೊದಲಿಂದ ಯಾರು ಹಾಡ್ಕೊತ ಬರ್ತಾರಲ್ಲ, ಅದೇನೋ ಜನಪದ ಗೀತೆ ಹೇಳ್ತಾರೆ, ಒಬ್ಬರ ಬಾಯಿಂದ ಒಬ್ಬರಿಗೆ, ಯಾರು ಒಬ್ಬರ ಕೈಯಿಂದ ಒಬ್ಬರಿಗೆ ಚಿತ್ರಕಲೆ ಇರ್ತದೆ, ಇದು ಜನಪದ ಕಲೆ, ಫೋಕ್ ಆರ್ಟ್. ಇದು ಕ್ರಾಫ್ಟ್ ಆರ್ಟು ನೋಡಿ. ಹೆಣ್ಮಕ್ಳು ಏನು ಮಾಡ್ತಾರೆ, ಜಾಸ್ತಿ ಕ್ರಿಯೇಟಿವಿಟಿ ಅದು ಇದು ಮಾಡ್ತಿರ್ತಾರೆ, ಒಬ್ಬರು ಹೆಣಿಕೆ ಹಾಕ್ತಿರ್ತಾರೆ, ಅವೆಲ್ಲ ಕ್ರಾಫ್ಟ್ ಆರ್ಟ್ಗಳು. ಇವೆಲ್ಲ ಏನು ಮಾಡ್ತಾರೆ, ಶಿಲ್ಪಕಲೆಯ ಭಾಗಗಳಿವು. ಇದು ಕ್ರಾಫ್ಟ್ ಆರ್ಟ್ ನೋಡಿ. ಇದು ಸಾರಿ ಇದು ಇರ್ತಿಲ್ಲ, ಬಾರ್ಡರ್, ಸಾರಿ ಬಾರ್ಡರ್ ಅಪ್ಪಲೇ ಅದು ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ. ಕಪ್ ನೋಡಿ ಯಾವ ರೀತಿ ಇದೆ, ಎಷ್ಟು ಚೆನ್ನಾಗಿ ಇದು ಕ್ರಾಫ್ಟ್ ಇದು ಮಾಡಿದ್ದಾರೆ. ಇವೆಲ್ಲ ಕ್ರಾಫ್ಟ್ ಆರ್ಟ್ ಐಟಮ್ಸು, ಕ್ರಾಫ್ಟ್ ಆರ್ಟ್ ಇದು. ಶಿಲ್ಪಕಲೆ ನೀವು ನೆನ್ಪು ಮಾಡ್ಕೋಬೇಕು. ಒಂದು ಕಪ್ ಇದೆ, ಇದು ಕ್ರಾಫ್ಟ್ ಆರ್ಟ್ ಅಲ್ಲಪ್ಪ. ಈ ರೀತಿ ನೆನ್ಪು ಮಾಡ್ಕೋಬೇಕು. ನಿಮ್ಗೊಂದು ಡ್ರಾಯಿಂಗ್ ಇದೆ, ಕೃಷ್ಣನ ಡ್ರಾಯಿಂಗ್ ಇತ್ತಲ್ಲ, ಇದು ಏನು ಮಾಡ್ಕೋ, ಫೋಕ್ ಆರ್ಟ್. ಇದು ಎನ್ವೈರ್ಮೆಂಟಲ್ ಆರ್ಟ್ ಅಂದರೆ ಪರಿಸರ ಬಗ್ಗೆ. ನೀವು ಪರಿಸರ ಬಗ್ಗೆ ನೋಡಿ, 108 ಚಿತ್ರಗಳು ಬರ್ತವೆ. ತುಂಬಾ ತರಹದ ಅಂತ ನಾವು ಪರಿಸರ ಒಳಗೆ ತುಂಬ ಭಾಗಗಳನ್ನು, ತುಂಬ ತರಹದ ಚಿತ್ರಗಳನ್ನು ಬಿಡಿಸ್ಬೋದು. ಎನ್ವೈರ್ಮೆಂಟ್ ತುಂಬ ಟೈಪ್ಸ್ಗಳು ಬರ್ತವೆ, ತುಂಬ 1000 ಗಟ್ಟಲೆ ಟೈಪ್ಸ್ಗಳು ಬರ್ತವೆ. ಇವಾಗಂತ ತುಂಬಾ ಕ್ರಿಯೇಟಿವಿಟಿ ಮೈಂಡ್ಗಳು ಹುಟ್ಟಿದಾವೆ. ತುಂಬಾ ಕ್ರಿಯೇಟಿವಿಟಿ ಡ್ರಾಯಿಂಗ್ಸ್ ಸಿಗ್ತವೆ ನಮಗೆ, ಶಿಲ್ಪಕಲೆಗಳು. ಇದು ನೋಡಿ, ಮಿಶ್ರ ಮಾಧ್ಯಮ ಕಲೆಗೆ ಉದಾಹರಣೆ ಇದು. ಎಷ್ಟು ಏನೇನೋ ಮಿಕ್ಸ್ ಮಾಡಿದ್ದಾರೆ ನೋಡಿ ಇದ್ರೊಳಗೆ. ಇಲ್ಲಿ ಮೀಡಿಯಾದು ಪೇಪರ್ ಕಟ್ಟಿಂಗ್ ಎಲ್ಲ ಇದು ಬರುತ್ತೆ. ಇಲ್ಲಿ ಪೇಪರ್ ಕಟ್ಟಿಂಗ್ಸ್ ಹಾಕಿದ್ದಾರೆ, ಇಲ್ಲಿ ಮುಖ ಹಾಕಿದ್ದಾರೆ, ಇಲ್ಲೊಂದು ಡ್ರಾಯಿಂಗ್ ಮಾಡಿದ್ದಾರೆ, ಮತ್ತು ಇದು ಒಂಥರ ಏನೋ ಡ್ರಾಯಿಂಗ್ ಮಾಡಿದ್ದಾರೆ ಇಲ್ಲಿ. ಇವೆಲ್ಲ ಏನು ಇಲ್ಲ ಇದು ಹಾಕಿದ್ದಾರೆ ನೋಡಿ, ಪೋಸ್ಟ್ಗೆ ಹಾಕಿರ್ತಾರಲ್ಲಪ್ಪ ಸ್ಟಿಕ್ಕರ್ಸ್, ಸ್ಟಿಕ್ಕರ್ ಹಾಕಿದ್ದಾರೆ. ಇವೆಲ್ಲ ಮಿಕ್ಸ್ಡ್ ಮೀಡಿಯಾ ಕಲೆ ಇದು. ಒಂದು ಎಲ್ಲ ಫೋಟೋ ಸೇರಿಸಿ ಒಂದು ಫೋಟೋ ಮಾಡ್ತಾರಲ್ಲ, ಅದು ಕೂಡ ಮಿಕ್ಸ್ ಮೀಡಿಯಾ ಇದು ಕಲೆನೇ, ಆರ್ಟ್. ಅದು ಮಿಕ್ಸ್ ಮೀಡಿಯಾ ಆರ್ಟ್. ಅದು ನಾವೀಗ ಡಿಫ್ರೆನ್ಸ್ ತಿಳ್ಕೊಂಡ್ವಿ. ಇದು ಸೈಜ್ ಆ್ಯಂಡ್ ಗಾತ್ರದ ಬಗ್ಗೆ ನೀವು ತಿಳ್ಕೊಂಡ್ರಿ.
ಇದು ವಾಸ್ತುಶಿಲ್ಪ ಅಂದರೆ ಅದು ಕಟ್ಟಡದ ವಿನ್ಯಾಸ ಇರ್ತದೆ, ನಿರ್ಮಾಣವನ್ನು ಸೂಚಿಸ್ತದೆ. ಅದನ್ನು ಕಟ್ಟಬೇಕು, ನಿರ್ಮಾಣ ಮಾಡಬೇಕು. ಇದು ಏನು ಮಾಡ್ತಾ 3 ಆಯಾಮದ ಇದು ಇರ್ತವೆ ಶಿಲ್ಪಗಳಂದರೆ ಅದರೊಳಗೆ ಪರಿಸರ ಕಲೆ, ಕರಕುಶಲ ಮತ್ತು ಜನಪದ ಕಲೆ ಮತ್ತು ಮಿಶ್ರ ಮಾಧ್ಯಮ ಕಲೆ. ಈಗ ಇನ್ನೊಂದು ಡಿಫ್ರೆನ್ಸ್ ಬಂದು ಬಳಸಿದ ವಸ್ತು. ಬಳಸಿದ ವಸ್ತು ಅಂದರೆ ನಾವು ಯಾವ ವಸ್ತುವನ್ನು ಬಳಸ್ತೀವಿ. ವಾಸ್ತುಶಿಲ್ಪಕ್ಕೆ ಯಾವ ವಸ್ತುವನ್ನು ಬಳಸ್ತೀವಿ, ಈ ಶಿಲ್ಪಕಲೆಗೆ ಯಾವ ವಸ್ತುಗಳನ್ನ ಬಳಸ್ತೀವಿ. ಯೂಸಸ್ ಅ ಮಿಕ್ಸ್ಚರ್ ಆಫ್ ವೇರಿಯಸ್ ಟೈಪ್ ಆಫ್ ಮೆಟೀರಿಯಲ್ಸ್ ಲೈಕ್ ಸ್ಟೋನ್, ವುಡ್, ಗ್ಲಾಸ್, ಮೆಟಲ್ಸ್ ಆ್ಯಂಡ್ ಸ್ಯಾಂಡ್ ಎಕ್ಸೆಟ್ರಾ. ನಾವೇನು ಮಾಡ್ತೀವಿ, ವಾಸ್ತುಶಿಲ್ಪಕ್ಕೆ ಕಲ್ಲು, ಮರ, ಗಾಜು, ಲೋಹ, ಮರಳು ಮುಂತಾದ ವಿವಿಧ ರೀತಿಯ ವಸ್ತುಗಳನ್ನು ಮಿಶ್ರಣ ಬಳಸ್ತೀವಿ. ಈಗ ಒಂದು ಮನೆ ಕಟ್ಟಬೇಕಂದ್ರೆ ಉಸುಕು ಬೇಕು, ಮರಳು ಬೇಕು, ಕಲ್ಲು ಬೇಕು, ಸಿಮೆಂಟ್ ಬೇಕು. ಇದು ಈಗ ಒಂದು ತಾಜ್ ಮಹಲ್ ಕಟ್ಟಬೇಕಂದ್ರೆ ಅದು ಸ್ಟೋನ್ ಇದು ಮಾಡ್ತಾರೆ. ಅವರೆಲ್ಲ ಇದು ಮಿಶ್ರಣ ಮಾಡಿ ಕಟ್ಟಿರ್ತಾರೆ. ಇಲ್ಲ ಅಂದ್ರೆ ಅದು ಒಂದು ಕಟ್ಟಡ ನಿಲ್ಲಲ್ಲ. ಈ ಶಿಲ್ಪಕಲೆ ಏನಾಗುತ್ತೆ, ಅದು ಒಂದೇ ತುಂಡು ರಚನೆಯ ಸಾಮಾನ್ಯವಾಗಿ ಒಂದೇ ರೀತಿಯ ವಸ್ತುಗಳಿಂದ ತಯಾರಿಸಲಾಗುತ್ತದೆ. ಶಿಲ್ಪಕಲೆ ಏನು ಮಾಡ್ತಾರೆ, ಒಂದೇ ರೀತಿಯ ವಸ್ತುಗಳನ್ನು ತಯಾರು ಮಾಡ್ತಾರೆ. ಆದರೆ ವಾಸ್ತುಶಿಲ್ಪ ಏನು ಬೇಕು, ಮಿಶ್ರಣನ, ವಿವಿಧ ರೀತಿಯ ವಸ್ತುಗಳ ಮಿಶ್ರಣನ ಬಳಸ್ತಾರೋ. ಇದು ನಿಮಗೆ ಅರ್ಥ ಆಯ್ತು ಅಂತ ನಾನು ತಿಳ್ಕೊತೀನಿ. ಹಾಗೆ ಅದರ ತತ್ವಗಳದ್ದು ಏನಿತ್ತು. ಈಗ ವಾಸ್ತುಶಿಲ್ಪದ್ದು ಮೊದಲೇನು ಮಾಡೋಣ, ವಾಸ್ತುಶಿಲ್ಪ ತತ್ವಗಳು. ಒಂದು ಕಟ್ಟಡ ನಿರ್ಮಾಣ ಆಗಬೇಕಂದ್ರೆ ಅದಕ್ಕೊಂದು ರೂಲ್ಸ್ ಇರ್ತವೆ. ನಾವೊಂದೀಗ ಸ್ಟಡಿ ಮಾಡಬೇಕಂದ್ರೆ ಒಂದು ರೂಲ್ಸ್ ಇಟ್ಕೋಬೇಕು. ನಾವು ಇಷ್ಟೇ ಓದಬೇಕು, ನಾವು ಟೈಮ್ ಟೇಬಲ್ ಮಾಡ್ಕೊಂಡೆ ಅಂದರೆ ಅದಕ್ಕೊಂದು ರೂಲ್ಸ್ ನಾವು ಚೆನ್ನಾಗಿ ಓದ್ತೀವಿ, ಮಾಡ್ತೀವಿ. ಈಗ ಅದನ್ನು ಓದಪ್ಪ, ಇದು ಓದು ಅದು ನೆನಪೇ ಉಳಿಯಲ್ಲ. ಒಂದೇ ಥರ ಇದು ಮಾಡಬಾರ್ದು. ಓದೋವಾಗ ನಮಗೊಂದು ಏನು ಮಾಡಬೇಕು, ಸ್ಟಡಿ ಅನ್ನೋದು ನೀಟ್ನೆಸ್ ಆಗಿರಬೇಕು. ಒಂದು ಸಬ್ಜೆಕ್ಟಿಗೆ ಇಷ್ಟೇ ಟೈಮಿಂಗ, ಒಂದು ಊಟಕ್ಕೆ ಇಷ್ಟು ನಾವು ಒನ್ ಡೇ ಯೂಸ್ ಮಾಡ್ಕೋತೀವಿ ಅಂದರೆ ಒಂದು ಟೈಮ್ ಬೇಕು. ಅದೇ ರೀತಿ ಒಂದು ಸ್ಕ್ವೇರ್ ಅಂದರೆ ಇಷ್ಟೇ ಅಳತೆ ಇರುತ್ತೆ, ಅದು ಸ್ಕ್ವೇರಿಗೆ ಇಷ್ಟು ಅಳತೆ ಇರುತ್ತೆ. ಅದೇ ರೀತಿ ನಾವು ಏನು ಮಾಡ್ತೇವೆ, ಪ್ರತಿಯೊಂದು ಓದು ಸ್ಟಡಿ ಇರಲಿ, ಊಟನೇ ಇರಲಿ, ಏನೇ ಇರಲಿ, ಒಂದು ಜೀವನಕ್ಕೆ ನೀಟ್ನೆಸ್ ಅನ್ನೋದು ಬೇಕು. ನೀಟ್ನೆಸ್ ಇದ್ದರೆ ತುಂಬಾ ಯೂಸ್ ಆಗುತ್ತೆ. ನೀಟ್ನೆಸ್ ಇಷ್ಟೇ ಗಂಟೆ ಇರಬೇಕು, ನೀವು ಮಾಡಬೇಕು. ಇಷ್ಟೊಂದು ರೂಲ್ಸ್ ಇಟ್ಕೋಬೇಕು. ಅದೇ ರೀತಿ ವಾಸ್ತುಶಿಲ್ಪಕ್ಕೆ ಒಂದು ತತ್ವ ಇದೆ. ಅವು ತತ್ವಗಳಂದರೆ, ಒಂದು ಕಟ್ಟಡ ನಿರ್ಮಾಣ ಬೇಕಂದರೆ ಇಂಜಿನಿಯರ್ ಬೇಕಪ್ಪ. ಇಂಜಿನಿಯರ್ ಏನು ಬೇಕು, ಒಂದು ಮೆಜರ್ಮೆಂಟ್ಸ್ ಬೇಕು. ಗಣಿತದ ಅಧ್ಯಯನ ಒಳಗೊಂಡಿರ್ತದೆ ಜಾಸ್ತಿ. ಈಗ ಇಂಜಿನಿಯರ್ಸ್ ನೋಡಿರಿ, ಒಂದು ಕಟ್ಟಡ ಕಾಲಮ್ಸ್ ಹಾಕ್ಬೇಕಂದ್ರೆ ಇಷ್ಟು ಫೂಟ್ಸ್ ಇರುತ್ತೆ. ಒಂದು ಮನೆ ಕಟ್ಟಬೇಕಂದ್ರೆ ಇಷ್ಟು ಫೂಟ್ಸ್. ಒಂದು ಕಟ್ಟಡಕ್ಕೆ ಇದು ಬೇಕು, ಅಳತೆ ಇಲ್ಲದೆ ಏನೂ ಆಗೋಲ್ಲ. ಅದಕ್ಕೇನು ಬೇಕು, ಒಂದು ಕಟ್ಟಡ ಕಟ್ಟೋಕ್ಕೆ ಇಂಜಿನಿಯರ್ ಬೇಕು. ಮತ್ತು ಇದಕ್ಕೇನು ಬೇಕು, ವಿವರವಾದ ಮತ್ತು ನಿಖರವಾದ ಅಳತೆಗಳು ಹೇಳೋದಲ್ಲ ನಿಮಗೆ. ಅದಕ್ಕೇನು ಬೇಕು, ಅಳತೆ ಅನ್ನೋದು ತುಂಬಾ ಮುಖ್ಯ. ಅಳತೆ ಅನ್ನೋದು, ಮನೆ ನಿರ್ಮಾಣ ಮಾಡ್ತೀವಿ, ಅಳತೆ ಇಲ್ಲಪ್ಪ, ಹೆಂಗೋ ಬೇಕು ಹಂಗೆ ಕಟ್ತೀವಿ. ಅಳತೆ ಎಲ್ಲ ಹೆಂಗೋ ಬೇಕು ಹಂಗೆ ಕಟ್ಲಿಕ್ಕೆ ಬರೋಲ್ಲ. ಇದು ಇಷ್ಟ ಆಗಬೇಕು, ಇದು ಇಷ್ಟ ಆಗಬೇಕು ಅಂತ ಅಳತೆ ಇರಬೇಕು. ಅಳತೆ ಆಗಲಿಲ್ಲ ಅಂದ್ರೆ ಒಂದು ಕಡೆ ಏನು ಮಾಡ್ತದೆ, ಒಂದು ವಾಲ್ ಜಾಸ್ತಿ ಇರ್ತದೆ, ಒಂದು ವಾಲ್ ಕಡಿಮೆ ಇರ್ತದೆ, ಅದು ಛತ್ತೆ ಕೂಡಲ್ಲ. ಆ ರೀತಿ ಆಗುತ್ತೆ. ಇದಕ್ಕೆ ನಾವು ವಾಸ್ತುಶಿಲ್ಪಕ್ಕೆ ಉದಾಹರಣೆ ತಾಜ್ ಮಹಲ್ ಕೊಡ್ತೀವಿ. ರೆಡ್ ಫೋರ್ಟ್ ನೋಡಿದ್ರಲ್ಲ. ಎಲ್ಲಿದೆ ತಾಜ್ ಮಹಲ್? ಆಗ್ರಾ. ರೆಡ್ ಫೋರ್ಟ್ ಅಲ್ಲಿ, ಹೌದಲ್ಲ. ಗೊತ್ತಾಯ್ತಲ್ಲ, ಇದು ಅರ್ಥ ಆಯಿತು ಅನ್ಕೋತೀನಿ. ವಾಸ್ತುಶಿಲ್ಪ ಅನ್ನೋದು ಅರ್ಥ ಆಯಿತು. ಅದಕ್ಕೇನು ಬೇಕು, ಇಂಜಿನಿಯರ್ ಉಪಯೋಗ ಇದೆ. ಇಂಜಿನಿಯರ್ ಬೇಕು ಮತ್ತು ಇಂಜಿನಿಯರಿಂಗ್ ಕಲಿಬೇಕು. ಮತ್ತು ಇಂಜಿನಿಯರ್ ಬೇಕಂದಂಗೆಲ್ಲ ಇಂಜಿನಿಯರ್ ಕಲಿಬೇಕು. ಅದಕ್ಕೆ ಗಣಿತದ ಅಧ್ಯಯನ ಒಳಗೊಂಡಿರ್ತದೆ. ಇಂಜಿನಿಯರಿಂಗ್ ಇದು ವಾಸ್ತುಶಿಲ್ಪ ಇಂಜಿನಿಯರಿಂಗ್ ಓದಿರಬೇಕು. ಒಂದು ಕಟ್ಟಡ ನಿರ್ಮಾಣ ಮಾಡಬೇಕಂದ್ರೆ, ವಾಸ್ತುಶಿಲ್ಪ ಅಂದರೆ ಕಟ್ಟಡ ನಿರ್ಮಾಣ ಹೊಂದಿರ್ತದೆ. ಅದಕ್ಕೆ ಕಟ್ಟಡ ನಿರ್ಮಾಣ ಬೇಕಂದ್ರೆ ಇಂಜಿನಿಯರ್ ಬೇಕು. ಇಂಜಿನಿಯರ್ ಬೇಕಂದ್ರೆ ಅದಕ್ಕೆ ಗಣಿತದ ಅಧ್ಯಯನ ಒಳಗೊಂಡಿರಬೇಕು. ಇದಕ್ಕೆ ಕರೆಕ್ಟ್ ವಿವರವಾದ ಮತ್ತು ನಿಖರವಾದ ಅಳತೆಗಳ ಅಗತ್ಯವಿದೆ. ನಾವು ಕರೆಕ್ಟಾಗಿ ಅಳತೆ ಇಟ್ಕೊಂಡೆ ಒಂದು ಕಟ್ಟಡ ನಿರ್ಮಾಣ ಮಾಡ್ಲಿಕ್ಕೆ. ಎಕ್ಸಾಂಪಲು ತಾಜ್ ಮಹಲ್, ರೆಡ್ ಫೋರ್ಟು. ಇವಾಗ ಶಿಲ್ಪಕಲೆ, ಸ್ಕಲ್ಪ್ಚರ್. ಇದಕ್ಕೇನಪ್ಪ ಅಂದ್ರೆ
ಸೃಜನಶೀಲತೆ ಮತ್ತು ಕಲ್ಪನೆಯನ್ನು ಒಳಗೊಂಡಿರುತ್ತದೆ ಮತ್ತು ನಿಖರವಾದ ಅಳತೆಗಳ ಮೇಲೆ ಹೆಚ್ಚು ಅವಲಂಬಿತವಾಗಿರುವುದಿಲ್ಲ. ಇದಕ್ಕೆ ಅಳತೆ ಬೇಕಾಗಿಲ್ಲ. ನಿಮಗೆ ಏನು ಬೇಕು? ಸೃಜನಶೀಲತೆ ಬೇಕಪ್ಪ, ಕ್ರಿಯೇಟಿವಿಟಿ ಮೈಂಡ್ ಬೇಕು, ಕಲ್ಪನೆ ಬೇಕು, ಇಮ್ಯಾಜಿನೇಷನ್ ಬೇಕು ನಿಮ್ಗೆ. ಕ್ರಿಯೇಟಿವಿಟಿ ಮೈಂಡ್ ಬೇಕು, ಇಮ್ಯಾಜಿನೇಷನ್ ಬೇಕು. ಇಮ್ಯಾಜಿನೇಷನ್ ಬೇಕಂದ್ರೆ ನೀವೊಂದು ಶಿಲ್ಪಕಲೆ ರೆಡಿ ಮಾಡ್ಬೋದು. ಇವಾಗ ಒಂದು ಹರಪ್ಪನ ಇದ್ರೊಳಗೆ ಇದು ಡ್ಯಾನ್ಸಿಂಗ್ ಗರ್ಲ್ ಸಿಕ್ಕದ. ಅವರಿಗೆ ಅಳತೆ ಗೊತ್ತಿತ್ತಂತ ಇದು ಇಲ್ಲ. ಅವ್ರೇನು ಮಾಡಿದ್ರು, ಡ್ಯಾನ್ಸಿಂಗ್ ಗರ್ಲ್ ಇದು ಮಾಡಿದ್ರು. ಅವ್ರಿಗೇನು ಬೇಕು? ಅವ್ರಿಗೆ ಅದು ಕ್ರಿಯೇಟಿವಿಟಿ ಮೈಂಡ್ ಇತ್ತು. ಅವ್ರಿಗೆ ಇಮ್ಯಾಜಿನೇಷನ್ ಇತ್ತು, ಇದೇ ರೀತಿ ಇರ್ತಾರಲ್ಲ ಅಂತ ಹೇಳಿ. ಅವರಿಗೆ ನಿಖರವಾದ ಇದು ಬೇಕಾಗಿಲ್ಲ, ಅಳತೆ ಬೇಕಾಗಿಲ್ಲ ಒಂದು ಶಿಲ್ಪಕಲೆಗೆ. ಉದಾಹರಣೆಗೆ ಅದು ನಟರಾಜ್ ಇಮೇಜ್ ಚಿತ್ರಕಲೆ, ನಟರಾಜ್ ಚಿತ್ರಕಲೆ ಮತ್ತು ಡ್ಯಾನ್ಸಿಂಗ್ ಗರ್ಲ್. ಡ್ಯಾನ್ಸಿಂಗ್ ಗರ್ಲ್ ಇಲ್ಲಿ ನೋಡಿ. ಈ ಡ್ರಾಯಿಂಗ್ ನೋಡಿ, ಈ ಡ್ರಾಯಿಂಗ್ ನೋಡಿ ಹೇಗಿದೆ ಅದು. ಇದು ನೋಡಿ, ಇದನ್ನು ಡ್ಯಾನ್ಸಿಂಗ್ ಗರ್ಲ್ ಆಗತ್ತದ, ಅದು ಡ್ಯಾನ್ಸ್ ಮಾಡ್ಲಿಕ್ಕತ್ತದ. ಈ ರೀತಿ ಕ್ರಿಯೇಟಿವಿಟಿ ಮೈಂಡ್ ಬೇಕು. ಇನ್ನು ಮುಂದೆ ಬಂದು ಇಂಡಿಯನ್ ಆರ್ಕಿಟೆಕ್ಚರ್, ಭಾರತೀಯ ವಾಸ್ತುಶಿಲ್ಪ. ನಾವು ಭಾರತೀಯ ವಾಸ್ತುಶಿಲ್ಪದ ಬಗ್ಗೆ ತಿಳ್ಕೊಂಡಾಗ ನಾವೇನು ತಿಳ್ಕೊಂಡಿವಾಗ ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆಯ ಬಗ್ಗೆ ತಿಳ್ಕೊಂಡ್ವಿ, ಅದರ ವ್ಯತ್ಯಾಸದ ಬಗ್ಗೆನೂ ತಿಳ್ಕೊಂಡ್ವಿ. ಈಗೇನು ತಿಳ್ಕೊಂಡು ನಾವು ಭಾರತೀಯ ವಾಸ್ತುಶಿಲ್ಪದ ಬಗ್ಗೆ ತಿಳ್ಕೊಂಡು, ಭಾರತೀಯ ವಾಸ್ತುಶಿಲ್ಪ. ದ ಸ್ಟೋರಿ ಆಫ್ ಇಂಡಿಯನ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಈಸ್ ಎ ಸ್ಟೋರಿ ಆಫ್ ಎವಲ್ಯೂಷನ್. ಭಾರತೀಯ ಕಲೆ ಮತ್ತು ಶಿಲ್ಪದ ಕತೆ ವಿಕಾಸದ ಕಥೆಯಾಗಿದೆ, ದೊಡ್ಡ ಕಥೆಯಾಗಿದೆ ಅದು. ವಿಕಾಸದ ಕತೆ, ಮುಂದುವರೆಯ ಅಂದರೆ ವಿಕಾಸ ಹೊಂದೋದು, ಅಭಿವೃದ್ಧಿ ಹೊಂದುವ ಕಥೆಯಾಗಿದೆ. ಭಾರತೀಯ ಕಲೆ ಮತ್ತು ಸಂಸ್ಕೃತಿ ಮತ್ತು ವಾಸ್ತುಶಿಲ್ಪದ ಕತೆ ವಿಕಾಸದ ಕಥೆಯಾಗಿದೆ, ಅಂದರೆ ಅಭಿವೃದ್ಧಿ ಹೊಂದುವ ಕಥೆಯಾಗಿದೆ. ಪ್ರಾಚೀನ ಸಿಂಧು ಕಣಿವೆ ನಾಗರಿಕತೆಯಿಂದ ಹಿಡಿದು ಬ್ರಿಟಿಷ್ ಆಳ್ವಿಕೆಯವರೆಗೆ ಕಟ್ಟಡಗಳು ಮತ್ತು ಶಿಲ್ಪಗಳು ತಮ್ಮದೇ ಆದ ನಿರೂಪಣೆಯನ್ನು ಹೊಂದಿವೆ. ನಿಮಗೆ ಹೇಳಿದವಾಗೆ ಸಿಂಧು ಕಣಿವೆ ನಾಗರಿಕತೆಯಿಂದ ಹಿಡ್ಕೊಂಡು ಅವಾಗಿಂದು ಇದು ಬ್ರೋಂಜ್ ಗರ್ಲ್ ಹಿಡ್ಕೊಂಡಿದ್ದು, ಡ್ಯಾನ್ಸಿಂಗ್ ಗರ್ಲು, ನಟರಾಜ್ ಇದು ಇದನ್ನು ಹಿಡ್ಕೊಂಡು ಅದು ಅವಾಗಿನ ಪಾಟ್ರಿ ಹಿಡ್ಕೊಂಡು ಬ್ರಿಟಿಷ್ ಆದಮೇಲೆ ಅವ್ರದ್ದು ಬ್ರಿಟಿಷ್ ಆಳ್ವಿಕೆದಾಗೆ ನಮ್ಮದು ರೈಲ್ವೆ ನಿರ್ಮಾಣ ಆಗೋತ್ತಿಗೆ ನಮ್ಮ ಸಿಂಧು ನಾಗರಿಕತೆ ಗೊತ್ತಾಯಿತು. ಸಿಂಧು ನಾಗರಿಕತೆಯ ಕೆಲವೊಂದು ಸೈಟ್ಸ್ಗಳು ನಮಗೆ ಅವಾಗ ಸಿಕ್ತು. ರೈಲ್ವೆ ಹಾಕೋ ಟೈಮಿಗೆ, ರೈಲ್ ನಿರ್ಮಾಣ ಟೈಮಿಗೆ ಅವರ ಆಳ್ವಿಕೆ ಹಿಡ್ಕೊಂಡು ಅವಾಗಿನ ಕಟ್ಟಡಗಳ ಮತ್ತು ಶಿಲ್ಪಗಳು ತಮ್ಮದೇ ಆದ ನಿರೂಪಣೆಯನ್ನು ಹೊಂದಿವೆ. ಅವು ಏನು ಹೇಳ್ತಾವೆ, ಈಗ ಒಂದು ಡ್ಯಾನ್ಸಿಂಗ್ ಅವಾಗಿಂದ ಶಿಲ್ಪಕಲೆ ಈ ರೀತಿ ಇತ್ತು, ಅವ್ರ ಮೈಂಡ್ ಹಿಂಗಿತ್ತು, ಅವ್ರ ಕ್ರಿಯೇಟಿವಿಟಿ ಹೇಳ್ತಾವೆ, ಅದು ತನ್ನದೇ ಆದ ನಿರೂಪಣೆನ ಹೊಂದಿದೆ. ಅಂದರೆ ಇಲ್ಲಿದ್ರೆ ಅವಾಗಿಂದ ಇದು ಬ್ರಿಟಿಷ್ ಕಾಲದ್ದು ಹೇಳ್ತದೆ, ಅದು ಈ ರೀತಿ ಇತ್ತು ಅಂಥೇಳಿ ನಾವು ತಿಳ್ಕೊಬೇಕು. ತಮ್ಮದೇ ಆದ ನಿರೂಪಣೆಯನ್ನು ಹೊಂದಿರ್ತಾವೆ. ಅದೇ ರೀತಿ ಮಹಾಸಾಮ್ರಾಜ್ಯಗಳ ಹೊರಹೊಮ್ಮುವಿಕೆ ಮತ್ತು ಕೊಳೆತ, ಕ್ರಮೇಣ ಸ್ಥಳೀಯರಾದ ವಿದೇಶಿ ಆಡಳಿತಗಾರರ ಆಕ್ರಮಣ, ವಿಭಿನ್ನ ಸಂಸ್ಕೃತಿಗಳು ಮತ್ತು ಶೈಲಿಗಳ ಸಂಗಮ ಇತ್ಯಾದಿ ಎಲ್ಲವೂ ಭಾರತೀಯ ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆಯಲ್ಲಿ ವಿಕಾಸದಲ್ಲಿ ಪ್ರತಿಫಲಿಸುತ್ತದೆ. ಈಗ ಮಹಾಸಾಮ್ರಾಜ್ಯಗಳು, ಒಂದು ಸಾಮ್ರಾಜ್ಯ ಇತ್ತಂದ್ರೆ ಅಶೋಕ ಇದ್ದ, ಅವೇನು ಮಾಡ್ತಿದ್ದ, ಇನ್ಸ್ಕ್ರಿಪ್ಷನ್ ರೆಡಿ ಮಾಡ್ದ. ಇನ್ಸ್ಕ್ರಿಪ್ಷನ್ ಅಂದರೆ ಶಾಸನಗಳನ್ನು ಇದು ಮಾಡ್ದ, ಶಾಸನವನ್ನು ಹೊರಹೊಮ್ಮಿಸಿದ. ಅವಾಗೇನಾಯಿತು, ಮಹಾಸಾಮ್ರಾಜ್ಯಗಳ ಬಗ್ಗೆ ನಮ್ಗೆ ಗೊತ್ತಾಯಿತು, ಅದರ ನಾಶನ ನಮಗೆ ಗೊತ್ತಾಯಿತು. ವಿನಾಶ, ಒಂದು ಸಾಮ್ರಾಜ್ಯ ಹೊಮ್ಮಿದ್ದು ಗೊತ್ತಾಗುತ್ತೆ ಶಿಲ್ಪಕಲೆಯಿಂದ, ಅದರ ವಿನಾಶನೂ ನಮಗೆ ಗೊತ್ತಾಗುತ್ತೆ. ಮತ್ತು ಅದು ಸ್ಥಳೀಯರ ಅವ್ರ ಪಾಟ್ರಿ ಇವೆಲ್ಲ ನೋಡ್ಕೆ, ಅದ್ರ ಪಾಟ್ರಿ ಮತ್ತು ಆಭರಣಗಳು, ಮಡಿಕೆಗಳು ಮತ್ತು ಇದು ಆಭರಣಗಳನ್ನು ನೋಡಿ ನಾವು ಸ್ಥಳೀಯರು ಯಾವ ರೀತಿ ಇದು ಸ್ವಲ್ಪ ಏನಾದರೂ ವಾಸ್ತುಶಿಲ್ಪಕ್ಕೆ ಏನಾಯಿತು ಅಂದ್ರೆ, ಏನಾದರೂ ಸ್ಕ್ರ್ಯಾಚ್ ಆಗಿತ್ತು ಅಂದ್ರೆ ವಿದೇಶ ಆಡಳಿತನ ಆಕ್ರಮಣ, ಅವ್ರದ್ದು ಏನಾರು ಬಿಟ್ಟು ಹೋಗಿರ್ತಾರೆ, ಇಲ್ಲೇ ಬಿಟ್ಟು ಹೋಗಿರ್ತಾರೆ ಅಂದರೆ ಏನಾದರೂ ಕ್ಲೂ ಬಿಟ್ಟು ಹೋಗಿರ್ತಾರೆ. ಅವರು ಏನಾದರೂ ಈಗ ಬ್ರಿಟಿಷರು ಬಂದರು, ರೈಲು ನಿರ್ಮಾಣ ಮಾಡಿದರು. ನಮ್ಮ ಗೋಕಾಕ್ದಾಗ ಇದು ಮಿಲ್ ಅದ, ಗೋಕಾಕ್ ಮಿಲ್ ಅದ, ಅದು ಕೂಡ ಬ್ರಿಟಿಷ್ ಕಾಲದೇ.
ಗೋಕಾಕ್ ಮಿಲ್ ಅದು ಬ್ರಿಟಿಷ್ ಕಾಲ, ನಮಗೆ ಗೊತ್ತಾಗುತ್ತೆ ಇದು ಬ್ರಿಟಿಷ್ದಲ್ಲ ಅಂತ ಅವ್ರು ಬಿಟ್ಟಿದ್ದು. ಆದರೂ ಮತ್ತು ಎಲ್ಲರದ್ದು ಅವ್ರ ಸಂಸ್ಕೃತಿ ಬೇರೆ, ನಮ್ಮ ಸಂಸ್ಕೃತಿ ಬೇರೆ, ಅವ್ರ ಶೈಲಿ ಬೇರೆ, ನಮ್ಮ ಶೈಲಿ ಬೇರೆ, ಆದ್ರೂ ಎಲ್ಲನೂ ಸಂಗಮ ಇರುತ್ತೆ. ಎಲ್ಲನೂ ಭಾರತೀಯ ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆಯಲ್ಲಿ ಆರ್ಕಿಟೆಕ್ಚರ್ ಮತ್ತು ಸ್ಕಲ್ಪ್ಚರ್ ಒಳಗೆ ವಿಕಾಸದಲ್ಲಿ ಪ್ರತಿಬಿಂಬಿಸ್ತದೆ. ಅದು ನಮ್ಗೆ ಗೊತ್ತಾಗುತ್ತೆ. ಶಿಲ್ಪಕಲೆನೂ ಬೇರೆ, ಶಿಲ್ಪನೂ ಬೇರೆ. ವಾಸ್ತುಶಿಲ್ಪದು ಬ್ರಿಟಿಷ್ ಕಾಲದ ವಾಸ್ತುಶಿಲ್ಪ, ಶಿಲ್ಪಕಲೆ ಇವೆಲ್ಲ ಈ ರೀತಿ. ಬ್ರಿಟಿಷ್ ಕಾಲದ ಯಾವ ಶಿಲ್ಪಕಲೆ ಇತ್ತು, ಈ ರೀತಿ ಇದು ಮಾಡಿ ನಾವು ತಿಳ್ಕೊಬೇಕಾಗುತ್ತೆ. ಭಾರತೀಯ ಶಿಲ್ಪ ವಿಕಾಸದಲ್ಲಿ ಇವು ತುಂಬಾ ಇಂಪಾರ್ಟೆನ್ಸ್ ಹೊಂದಿದಾವೆ. ಇವಾಗ ನಾವೇನು ಮಾಡೋಣ, ಭಾರತೀಯ ವಾಸ್ತುಶಿಲ್ಪದ ವರ್ಗೀಕರಣ. ಈಗ ನಾವೇನು ಮಾಡೋಣ, ಸಿಲೆಬಸ್ ನೋಡ್ಕೊಳ್ಳೋಣ. ಫಸ್ಟಿಗೆ ಯಾವುದೇ ಅಂತ ನೋಡ್ಕೋತೀನಿ ಅಂತ ಹೇಳಿ ನೋಡ್ಕೊಂಡು, ಈಗ ಭಾರತೀಯ ವಾಸ್ತುಶಿಲ್ಪದ ವರ್ಗೀಕರಣ. ನಾವು ಏನ್ಸೆಂಟ್ ಹಿಸ್ಟ್ರಿ ಒಳಗೆ ಹರಪ್ಪನ ಆರ್ಟ್ ನೋಡ್ತೀವಿ, ಹರಪ್ಪನ ಕಲೆ, ಹರಪ್ಪನದಾಗ ಏನಾಗಿತ್ತು, ಹರಪ್ಪನ ವಾಸ್ತುಶಿಲ್ಪ ಮತ್ತು ಕಲೆ ನೋಡ್ತೀವಿ. ಅದೇ ರೀತಿ ಮೌರ್ಯನ ಆರ್ಟ್ ನೋಡ್ತೀವಿ, ಮೌರ್ಯರ ವಾಸ್ತುಶಿಲ್ಪ ಮತ್ತು ಕಲೆ. ಅಂದರೆ ಹರಪ್ಪನ ಕಾಲದಾಗ ಏನಾಗಿತ್ತು, ಹರಪ್ಪನ ಕಾಲದಾಗ ಯಾವ್ಯಾವ ಆರ್ಟ್ ಇತ್ತು, ಯಾವ್ಯಾವ ಇದು ವಾಸ್ತುಶಿಲ್ಪ ಇತ್ತು, ಯಾವ ಶಿಲ್ಪಕಲೆ ಇತ್ತು, ಇದನ್ನು ನೋಡ್ಕೋತೀವಿ. ಮೌರ್ಯರ ಕಾಲದಾಗ ಯಾವ ವಾಸ್ತುಶಿಲ್ಪ ಮತ್ತು ಕಲೆ ಇತ್ತು, ಯಾವ್ಯಾವ ಆಭರಣಗಳನ್ನ ತೊಡ್ಕೊತಿದ್ರು, ಯಾವ್ಯಾವ ನಾಣ್ಯಗಳು ಇತ್ತು, ಅದನ್ನೆಲ್ಲ ನೋಡ್ಕೋತೀವಿ ನಾವು. ಅದೇ ಮತ್ತು ಮೌರ್ಯನ ನಂತರದ ಕಲೆ, ಪೋಸ್ಟ್ ಮೌರ್ಯನ ಆಡಿದಾಗ ಮೌರ್ಯನ ನಂತರದ ಕಾಲದಾಗ ಯಾವ್ಯಾವ ಇದು ನಾಣ್ಯಗಳು ಮತ್ತು ಆಭರಣಗಳನ್ನು ಧರಿಸ್ತಿದ್ರು. ಮತ್ತು ಗುಪ್ತರ ಕಾಲದ ನೋಡ್ತೀವಿ, ದಕ್ಷಿಣ ಭಾರತದ ಕಲೆ ನೋಡ್ತೀವಿ. ಇದನ್ನೇನು ಮಾಡ್ತೀವಿ ನಾವು, ಏನ್ಸೆಂಟ್ ಇಂಡಿಯಾದೊಳಗೆ ನೋಡ್ತೀವಿ, ಅಂದರೆ ಪ್ರಾಚೀನ ಭಾರತದೊಳಗೆ ನೋಡ್ತೀವಿ. ಮೆಡಿವಲ್ ಇಂಡಿಯಾದಾಗ ನೋಡ್ತೀವಿ. ಮೆಡಿವಲ್ ಇಂಡಿಯಾದಾಗ ಏನು ಮಾಡ್ತೀವಿ ನಾವು, ಡೆಲ್ಲಿ ಸುಲ್ತಾನರ ಬಗ್ಗೆ ನೋಡ್ತೀವಿ. ಡೆಲ್ಲಿ ಸುಲ್ತಾನರ ಕಲೆ, ಡೆಲ್ಲಿ ಸುಲ್ತಾನರ ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆಯ ಬಗ್ಗೆ ನೋಡ್ತೀವಿ. ಅದೇ ರೀತಿ ಮೊಘಲರ ಬಗ್ಗೆ ನೋಡ್ತೀವಿ, ಮೊಘಲರ ವಾಸ್ತುಶಿಲ್ಪ, ಅವ್ರ ಶಿಲ್ಪಕಲೆ ಹೇಗಿತ್ತು ಅಂತ ನೋಡ್ತೀವಿ. ಅದೇ ರೀತಿ ಆಧುನಿಕ ಭಾರತದೊಳಗೆ ನಾವೇನು ನೋಡ್ತೀವಿ, ಇಂಡೋಗೊತಿಕ್ ಸ್ಟೈಲ್, ಇಂಡೋಗೊತಿಕ್ ಶೈಲಿ ಬಗ್ಗೆ ನೋಡ್ತೀವಿ. ಮತ್ತು ನಿಯೋ ರೋಮನ್ ಸ್ಟೈಲ್ ಬಗ್ಗೆ ನೋಡ್ತೀವಿ, ನವರೋಮನ್ ಶೈಲಿಯ ಬಗ್ಗೆ ನೋಡ್ತೀವಿ. ನಾವು ಮುಂದಿನ ಓಕೆನಾ, ಇವತ್ತು ಈ ಕ್ಲಾಸ್ ಮುಗೀತು. ನಿಮಗೆ ಈ ಕ್ಲಾಸ್ ಮುಗೀತು. ನಾವೇನು ಮಾಡೋಣ, ಮುಂದಿನ ಕ್ಲಾಸನ್ನು ಹರಪ್ಪನ್ ಆರ್ಟಿಂದ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಹರಪ್ಪನ್ ಏನ್ಸೆಂಟ್ ಇಂಡಿಯಾ ನೋಡಿಕೊಂಡು, ಏನ್ಸೆಂಟ್ ಇಂಡಿಯಾ ಫಸ್ಟ್ ನೋಡ್ಕೋಣ. ಏನ್ಸೆಂಟ್ ಇಂಡಿಯಾ, ಹರಪ್ಪನ್ ಆರ್ಟು, ಮೌರ್ಯನ್ ಆರ್ಟು, ಪೋಸ್ಟ್ ಮೌರ್ಯನ್ ಆರ್ಟು, ಗುಪ್ತ ಏಜ್ ಆರ್ಟು, ಸೌತ್ ಇಂಡಿಯನ್ ಆರ್ಟು. ಆಮೇಲೆ ಮಿಡಿವಲ್ ಇಂಡಿಯಾ, ಡೆಲ್ಲಿ ಸುಲ್ತಾನೇಟ್ ಆರ್ಟು, ಮೊಘಲ್ ಆರ್ಟು. ಮಾಡರ್ನ್ ಇಂಡಿಯಾ, ಇಂಡೋಗೊತಿಕ್ ಸ್ಟೈಲ, ನಿಯೋ ರೋಮನ್ ಸ್ಟೈಲ. ಇನ್ನು ಏನು ಮಾಡೋಣ, ಭಾರತೀಯ ವಾಸ್ತುಶಿಲ್ಪದ ಬಗ್ಗೆ ನಾವು ಇಷ್ಟು ತಿಳ್ಕೋಣ. ಓಕೆನಾ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ UPSCಗೆ ನನ್ನ ಪಾಯಿಂಟ್ಸನ್ನು ನಿಮಗೆ ನಾನು 1 ಪಾಯಿಂಟ್ ಕೂಡ ಮಿಸ್ ಮಾಡಿಲ್ಲ. ನಿತಿನ್ ಸಿಂಘಾಣಿಯವರ ಬುಕ್ನಿಂದ 1 ಪಾಯಿಂಟ್ಸ್ ಕೂಡ ಮಿಸ್ ಮಾಡಿಲ್ಲ. ಮಿಸ್ ಆಗದ ಹಾಗೆ ನಾವು ನೋಡ್ಕೋತಾ ಇದ್ದೀವಿ, ಹಾಗೆ ಪ್ರೆಸೆಂಟೇಷನ್ ಕೂಡ ಕೊಡ್ತಾ ಇದ್ದೀವಿ. ನವೀನ್ ಸರ್ದು ಇಂಡಿಯನ್ ಹಿಸ್ಟ್ರಿ, ಅವ್ರು ನವೀನ್ ಸರ್ ಏನು ಮಾಡ್ತಾರೆ, ಅನ್ನೇ ಕಡಿಮೆ ಆಗಿ ಯೂಟ್ಯೂಬ್ ಚಾನಲ್ ಇದೆ, ಐಡಿಯಾಸ್ ಫಾರಮ್ ಅಂತ ಹೇಳಿ. ಅವ್ರದ್ದು ಇಂಡಿಯನ್ ಹಿಸ್ಟ್ರಿ, ನಮ್ಮದು ವರ್ಲ್ಡ್ ಹಿಸ್ಟ್ರಿ ಆ್ಯಂಡ್ ಆರ್ಟ್ ಆ್ಯಂಡ್ ಕಲ್ಚರ್ ಆದರೆ UPSC ನಿಮಗೆ ಕಂಪ್ಲೀಟ್ ಆಗುತ್ತೆ. ತುಂಬಾ ಬುಕ್ಸ್ ಓದ್ಕೋತಾ ಕೊಡಬೇಡಿ. ತುಂಬ ಬುಕ್ಸ್ ಇದ್ದರೆ ಯಾವುದೂ ನೆನಪುಳಿಯಲ್ಲ. ನೀವು ಓದೋದನ್ನು ಎಕ್ಸೈಟಾಗಿ ಓದಿ, ಅದೇ ರೀತಿ ಓದಿ. ಓಕೆನಾ. ಥ್ಯಾಂಕ್ ಯು. ಬಾಯ್.